ನೀನ್ ವೈರಲ್ ಆಯ್ತೀಯ ಮೇಲೂ ಹೋಯ್ತೀಯಾ? ಇಲ್ಲ ಹಂಗೇರು ಸನ ನೋಡ್ರಿ ಬ್ರೋ, ಇಲ್ಲಿ ಏನು ಹುಸಿ ಗಲೀಜಿತ. ತಿಂಡಿ ಇಡ್ಲಿನಾ? ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸನಗೌಡ. ಗೈಸ್ ನೋಡಿ ಮೊತ್ತಂಗೆ ಊಟ ಯಾವ ಥರ ಬಂದಿದ್ದೀನಿ. ಫುಲ್ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಊಟ ತಂದಿರೋದು ಮೊತ್ತಂಗೆ ಇವತ್ತು ಫುಲ್ ಖುಷಿಯಾಗಿರ್ಬೇಕು. ಲೇ ಮೊಯ್ತಾ ನೋಡೋ, ಇಲ್ಲಿ ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಊಟ ತಂದಿದ್ದೀನಿ ನಿಂಗೋಸ್ಕರ. ಇಷ್ಟು ಊಟ ತಿನ್ನಿಬೇಕು ಇವಾಗ ನೀನು, ಆಯ್ತಾ? ಸೊ ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ನ್ಯೂ ವ್ಲಾಗ್. ನೋಡಿ ಎಷ್ಟೊಂದು ಪಾತ್ರೆದಲ್ಲಿ ದೊಡ್ಡ ಪಾತ್ರೆ ತಂದಿದ್ದೀನಿ. ಅಲ್ಲಿ ಇದನ್ನ ಒಗಿಬೇಕು ಗೈಸ್. ನೆನ್ನೆ ತೋರಿಸಿದ್ವಲ್ಲ ರೂಮ್ ಟೂರ್ ಅಲ್ಲಿ ವಿಡಿಯೋನ. ಹಾ ಕರೆಕ್ಟ್ ಆಗಿದೆ ಕಣ ಸನ. ಏನ್ ತಿಂಡಿ? ಇಡ್ಲಿನಾ? ಇಲ್ಲಿಟ್ಟು ಅಲ್ಲೇ ತೆಗಿಡ್ತಿದ್ಯಾ? ನೋಡ್ರಿ ಗೈಸ್ ಈ ರಗ್ ಐತಲ್ಲ, ಈ ಕೌದಿ ಒಸಿ ಗಲೀಜಾಗಿರ್ಲಿಲ್ಲ. ನೆನ್ನೆ ಇದ್ರಲ್ಲಿ ನೋಡಿರ್ಬೋದು ನೀವು, ಮೊನ್ನೆ ಇದ್ರಲ್ಲಿ ರೂಮ್ ಟೂರ್ ಮಾಡಿದ ಅದರಲ್ಲಿ ಫುಲ್ಲು ಇದಾಗೋಗಿತ್ತು, ಧೂಳಾಗಿತ್ತು. ಅದೇ ಧೂಳಲ್ಲಿ ಮಂಕತಿದ್ದೆ. ಇವತ್ತು ಇಡ್ಲಿ ಅಂದ್ರು ಫುಲ್ ಕ್ಲೀನ್. ಇವತ್ತು ಇದನ್ನ ಫುಲ್ ಕ್ಲೀನ್ ನೋಡ್ಬೇಕು. ಇಡ್ಲಿ ಯಾರು ತಿಂತ ಸಾನ, ನಂಗೆ ಇಷ್ಟನೇ ಆಗಲ್ಲ ಕಣೆ. ನೋಡ್ರಿ ಗೈಸ್, ಇಡ್ಲಿ ಯಾರಿಗೆ ಇಷ್ಟ ಆಗುತ್ತೆ ಗೈಸ್? ಇಲ್ಲಿ ಒಂದು ನಿಮಿಷ. ಈಗ ಏನ್ ದಿನ ಬಿರಿಯಾನಿ ಮಾಡಕ್ಕಾಗುತ್ತಾ? ದಿನ ಒಂದೊಂದು ತಿಂಡಿ ಮಾಡ್ಲೇಬೇಕು. ಬಿರಿಯಾನಿ ಮಾಡ್ಕೊ ಬರ್ಬೇಕಿತ್ತು. ಕಾಸು ಕೊಡಿಲಿ ಬಿರಿಯಾನಿ ಮಾಡಕ್, ಕಾಸಿಲ್ಲ ನಮ್ಮ ಹತ್ರ. ನಾವು ನಾನ್ ವೆಜ್ ತಿನ್ನಲ್ಲ, ನಾವು ವೆಜ್ಜು, ಪ್ಯೂರ್ ವೆಜ್ ನಾವು. ಬನ್ನಿ ಇವಾಗ ತಿಂಡಿ ಪೀಸಾಗಿ ಈಗ ಇದನ್ನ ಒಗ್ದಾಕಿ ಮಾಡ್ಕೊಂಡಿದ್ದು. ತಡಿ, ತಿಂಡಿ ತಿನ್ನೋಗಿನ್ನ ಮುಂಚೆ ಬಾಯಿಲಿ ತಿಂಡಿ ತಿನ್ನುವಂತೆ. ನಂಗೆ ಆಯ್ತಲ್ಲ, ಬೇಕಾದ್ರೆ ನೀನೇ ಮಾಡ್ಬೋಳು. ಥೂ, ನೆನ್ ಹಾಕ್ತೀನಿ, ಒಂದ್ ವಿಡಿಯೋ ಮಾಡು. ವಿಡಿಯೋ ಆಗ್ಬಾರ್ದಾ? ತಡಿ. ಥೂ, ನೆನ್ಕಳಲ್ಲ ಮೊಯ್ತು. ತಿಂಡಿ ತಿನ್ನೋ ಅಷ್ಟರಲ್ಲಿ ನೆನ್ಯುತ್ತೆ ನಂಗೆ. ನಾನು ಹೇಳಿದ ಮಾತು ಕೇಳು. 2 ನಿಮಿಷಕ್ಕೆ ನೀನು ಹೊಟ್ಟೆ ಅಷ್ಟೊಂದು ಜಾಸ್ತಿ ಆಗೋಗಲ್ಲ. ಸರಿ ಆಯ್ತು, ಎತ್ಕೊಂಡು ನೋಡ್ರಿ ಇಷ್ಟ ಹಂಗೆ ಎತ್ಕೊಂಡು ನೋಡ್ರಿ, ಹಿಂಗೆ ಎತ್ಕೊಂಡು ರಗ್ಗೆ ಅಂತಕ್ಕೆ ರಗ್ಗು ಹೋಗ್ದಾಕ್ಬಿಡೋಣ ಬಿಡೋತೆಗೆ. ರಗ್ಗು ಏನು ಹೊಣಿಕೊಳ್ಳೋದಿಲ್ಲ, ಲೈಟ್ ವೈಟ್ ಇದೆಯಲ್ಲ. ಫುಲ್ ಇವತ್ತು ಮೈಕೈ ಎಲ್ಲ ಮುರಿಸ್ತಾಳೆ ಗೈಸ್. ನೋಡ್ರಿ ರಗ್ಗು ಏನೇ ಅದು ನೋಡ್ರಿ ಬೈಸಿಲಿ ಸರ್ಪುನ್ ಹೆಂಗ್ ತಂದವ್ ನೋಡ್ರಿ. ಅವ್ರ ಮನೇಲಿ ಏನಾದ್ರು ಜಾಸ್ತಿ ಖರ್ಚಾಗ್ಬಿಟ್ರ ಒಂದು ಬಕೆಟ್ನ ಗಲೀಜ್ ಮಾಡ್ಬಿಟ್ಟು ಇದು ಮಾಡಾಕೋಳ. ಒಂದು ಸ್ವಲ್ಪ ತೊಳೆದಿಲ್ಲ, ಏನಿಲ್ಲ ಗೈಸ್. ಅವಳು ತೊಳೆದೇ ಇರಲ್ಲ, ನಮ್ದು ಏನು ತೊಳೆಯಲ್ಲ ಅವಳು. ಅದ್ರಲ್ಲಿ ನೀನೇ ತೊಳಿಬೋದು, ಅದ್ರಲ್ಲಿ ನಾನೇನಾದ್ರು ನಿಂತ್ಕೊಂಡ್ರೆ ಸ್ನಾನ. ನೋಡ ಬರ್ರಿ, ಇವಾಗ ಇದನ್ನೆಲ್ಲ ಫುಲ್ಲು ನೆನೆ ಹಾಕಿ. A few moments later. ನೋಡಿ ವಯಸ್ಸಿಲಿ ಮಲ್ಕೊಂಡು ಸಾಯ್ತವನೆ. ಬಾ ಅದನ್ನು ತೊಳಿ ಬಾ ಅಂದರೆ ದುಡ್ಡು ಸೋಂಬೇರಿ ನನ್ನ ಮಗ. ಸೋಂಬೇರಿ ಬಡ್ಡೆತದು ಗೈಸಿದು. ಯಾವತ್ತೊಂದು ಮೊಬೈಲ್ ಇಲ್ಲ, ತಗೊಬಂದು ಇಲ್ಲಿಗೆ ಹಾಕು ಚಾರ್ಜ್. ಅಲ್ಲೋಡಿ ಅದನ್ನು ತೊಳೆಯೋಕ್ಕಾಗಲ್ಲ. ದಿನ ನೀನು ತೊಳಿತೀನಿ ಅಂತ ಹೇಳ್ಬೇಡ. ಯಾವ ಕಲರ್ ಐತೆ ನೋಡಿದ್ರೆ ಗೈಸ್? ಅಯ್ಯೋ, ನೈಟ್ ಇರೋದೇ ಯಾವ ಕಲರು? ನೀನೇ ಎಣ್ಣೆ ತಲೆಯಲ್ಲಿ ಮಲ್ಕೊಂಡು ಹಂಗೆ ಮಾಡಿರೋದು. ನಾನು ತುಳಿತೀನಿ ನಾನು ತುಳಿತೀನಿ. ನೋಡಿ ಗೈಸ್ ಎಷ್ಟೊಂದು ಗಲೀಜಿದೆ. ಬೆಡ್ಶೀಟ್ ಇವನೇ ಗಲೀಜ್ ಮಾಡಿರೋದು. ಇದ್ರಲ್ಲಿ ನಾನು ಏನಾದ್ರು 2 ಕಾಲು ಇಟ್ಟಿದ್ರೆ ಮುರಿದೋಗುತ್ತೆ ಟಬ್. ನಾನು ತೊಳಿತೀನಿ ಅನ್ಸಲ್ಲ. ಮಾಡ್ಕೊಳ್ತೀನಿ. ನೋಡಿ ಗೈಸ್ ಎಷ್ಟು ಹೊಲ ಬುದ್ಧಿ ಇದೆ ಮೊಯ್ದಂಗೆ. ಅಯ್ಯೋ, ನಿನ್ ಬೆಡ್ಶೀಟ್ ನೀನೇ ತೊಳಿಬೇಕು. ಮತ್ತೆ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇದೆಯಾ ತೊಳೆಯೋ? ಇವನೇ ಹೊಚ್ಕೊಂಡು ಹಂಗೆ ಮಾಡಿರೋದು. ನಾನೇನು ಮಾಡಲಿ? ಬಸಿ ಗಲೀಜೈತಾ ಇದ್ರಲ್ಲಿ. ಇವಾಗ ನಾನು ತೊಳಿತೀನಿ. ನೋಡಿ
ನೋಡಿ ನೋಡಿ ನೋಡಿ ನಾವು ವೆಜ್ಜಾ ಮೆಷಿನ್ ಮಾಡ್ತಾ ಇದೀವಿ ಮೇಲೆ. ನಾನು ತುಣಿತೀನಿ ಸೈಡ್ ಬಾ ನೀನು. ನಂದೆ ನೀನ್ ಮಾತ್ರ ತುಣಿಬೇಕಂತ ನೀನು. ನಾನು ತೊಳೆದ್ರೆ ನೀರು ಬರ್ತಾ ಇಲ್ಲ ಮೇಲಕ್ಕೆ. ನೋಡೋದೇನು ಬರ್ತಾ ಇಲ್ಲ ನಾನು ತೊಗೊಂಡ್ರೆ. ಕರೆಕ್ಟ್ ತುಣಿ ನನ್ನ ವೆಯ್ಟ್ ಇರುತ್ತೆ ಎಷ್ಟು ನೋಡ್ರಿ ಗೈಸ್. ನೀನು ಈ ಥರ ತೊಳೆದ್ರೆ ಸಹ ಒಂದು 2 ಅವರ್ ಆಗುತ್ತೆ. ಅಯ್ಯೋ ನಾನೊಂದು 2 ಸಲ ತುಡಿತೀನಿ ಅಷ್ಟೇ. ನೀನು ತುಳ್ಕೊ ಕುತ್ಕೊಂಡು. ಅವಳು ಹಾಕೋದು 2 1 ಹೆಜ್ಜೆ ಹಾಕಿದ್ರೆ ಬ್ರ ನಾನು 5 ಹೆಜ್ಜೆ ನಾನು 5 ಹೆಜ್ಜೆ ಹಾಕೋದು ಒಂದೇ ಅವಳು 5 ಹೆಜ್ಜೆ ಹಾಕೋದು ಒಂದೇ ನಾನು 1 ಹೆಜ್ಜೆ ಕೆಳಗಡೆ 1 ಹೆಜ್ಜೆ ಹಾಕೋದು ಒಂದೇ ಗೈಸ್. ಅದು ಆಟ ಆಡೋಕ್ಕಲ್ಲ ಸಹ ನಾನು ಇಟ್ಟಿರೋದು. ಅಯ್ಯೋ ನಿಮ್ಗೆ ಅಷ್ಟು ನೀವು ಬಿಡಲ್ಲ ಯಾವಾಗಲೂ. ನೀನು ಹಿಂಗೆ ಅವ್ರಿಗೆ ತುಂಬ 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 ಆಗ್ತದೆ ಹಿಂಗೆ. ಅದೇ ಎಷ್ಟು ದಪ್ಪ ಇದೆಯಲ್ವಾ ಅದು ಹಂಗೆ ತೊಳಿಸಾನ. ನೀರೈತಲ್ಲ ಹಂಗೆ ತೊಳಿಸಾನ. ವಯಸ್ಸು ನೋಡ್ರಿ ಬೈ ಸರ್ ಹಂಗೆ ಇರು ಸನ. ನೋಡ್ರಿ ಬ್ರೋ ಇಲ್ಲಿ ಏನು ಹುಸಿ ಗಲೀಜೈತಾ. ಅದೇ ರಗ್ಗಲ್ಲಿ ನಾನೇನಾರು ಇದೇನ ನಾನೇನಾರು ಅದನ್ನ ತೊಳಿಬೇಡ ಅಂತ ಹೇಳಿದ್ರೆ ಅದೇ ಇದ್ರಲ್ಲಿ ಹೆಂಗ್ ನಿಂತ್ಕೊತಿದ್ದೀನಿ ಗೈಸ್ ನಂಗೆ ಗೊತ್ತೇ ಇಲ್ಲ ಅನ್ಕೊಳ್ರಿ. ಫುಲ್ ಕಲರೇ ಬಿಟ್ಬಿಡೈತೆ. ಬ್ರೌನ್ ಕಲರ್ ಆಗ್ಬಿಡೈತೆ ಫುಲ್ ನೀರು. One eternity later. ನೋಡಿ ಗೈಸ್ ಇಲ್ಲಿ ಫುಲ್ ಕೌದಿಗಿದ್ದೀವಿ ಒಣಗಾಕ್ ಕುಡಿದೀವಿ. ಇಲ್ಲಿ ನೋಡಿ ಬಿದ್ದರೆ ಕಲ್ ಮೇಲೆ ಕಾದ ಮೇಲೆ ಕಲ್ಲು. ನೋಡಿ ನಮ್ಮ ಸರ್ ಇನ್ನೂ ಅಗ್ನ ತುಣಿತಾನೆ ಅವರೇ 3/4 ಗಂಟೆಯಿಂದ. ಮುಂದಕ್ಕೆ ಬೀಳು ಆಯ್ತಾ ಜಂಪ್ ಮಾಡು ವಿಡಿಯೋ ಮಾಡೋಣ. ಫುಲ್ ವೈರಲ್ ಆಗೋಯ್ತೀವಿ ಅವಾಗ. ಫುಲ್ಲು ನೀನು ವೈರಲ್ ಆಯ್ತೀಯ ಮೇಲೂ ಹೋಯ್ತೀಯಾ? ಇಲ್ಲ ಕೈ ಕಾಲು ಮುರ್ಕತಿ ಅಷ್ಟೇ ಕ್ಲೀಟಿಂಗ್ ಇದೆ. ಹಾಂ ಒಟ್ನಲ್ಲಿ ಕೈ ಕಾಲು ಮುರ್ಕತೀನಿ ಅಂತ ಗ್ಯಾರಂಟಿ ಇದೆ ಅಲ್ಲ ನಿಮಗೆ. ಅದು ಸರಿ ಹೋಗ್ಲಿಲ್ಲ ಅಂದರೆ ಬೇವರ್ಸಿ. ನೋಡಿ ಗೈಸ್ ಎಷ್ಟೊಂದು ಗಲೀಜಿದೆ. ಇವನೇ ಗೈಸ್ 1 ತಿಂಗಳಿಂದ ಅದನ್ನ ಹೊಚ್ಕೊಂಡು ಅಷ್ಟೊಂದು ಗಲೀಜು ಮಾಡಿರೋದು. ಅದು ಅಮ್ಮ ಇದ್ದ ಸಾಕಲ್ಲ ಇದು. ಮತ್ತಿನೇನು 1 ತಿಂಗಳಾದ್ಮೇಲೆ ಮತ್ತೆ ತೊಳ್ದಾಕು. ಏನಕ್ಕೆ ಇನ್ನೇನು ಮತ್ತೆ ಹಂಗೆ ಹೊರಗಡೆ ಮಕ್ಕಳನ್ನ ಚಂದ ತೊಳ್ಕೊಂಡು ಕೂತ್ಕೊ ಗೈಸ್. ಅದಕ್ಕೆ ಇವನ್ನೆಲ್ಲ ತೊಳೆಯೋಕೆ ವಾಷಿಂಗ್ ಮಿಷಿನ್ ಇದ್ರೆ ಬೆಟರು. ಅವನ್ನೆಲ್ಲ ಡೆಲಿಕೇಟ್ ವಾಶಿಗೆ ಹಾಕಿದ್ರೆ ಬಟ್ಟೆಗಳು ಏನೂ ಆಗಲ್ಲ ಮೊಯ್ತಾ. ಅವನು 1.5 ಅವರೆಲ್ಲ ವಾಶಿಗೆ ಹಾಕು. ಇವಾಗ ದೊಡ್ಡ ದೊಡ್ಡ ಮನುಷ್ಯರು ಮನೆಯಲ್ಲೆಲ್ಲ ಹೆಂಗೆ ಹಾಕ್ತಾರಲ್ಲ ವಾಶಿಗೆ, ಡೆಲಿಕೇಟ್ ವಾಶ್ಗಳಿಗೆ ಹಾಕ್ತಾರೆ ಚೆನ್ನಾಗಿ. ಬಟ್ಟೆ ಚೆನ್ನಾಗಿರ್ತಾವೆ ಅವರವೆಲ್ಲ ಗೈಸ್. ಏನಿಲ್ಲ ಅದರಲ್ಲಿ ಹೆಂಗೆ ಹಾಕ್ಬೇಕಂತ ಗೊತ್ತಿರ್ಬೇಕಷ್ಟೇ. ನೋಡಿ ಇಲ್ಲಿ ನಮ್ಮದು ಗಿಡ ನೋಡಿ ಗೈಸ್. ಇವಾಗ ರಗ್ನ ಫುಲ್ ಹಿಂಡಾಕ್ಬಿಡೋಣ ಮೊಯ್ತಾ. ನಿನ್ನೂರೈ ಇಲ್ಲೋಡು ನಿಂಬೆ ಹಣ್ಣು ಹಿಂದೆ ಹಾಕ್ಬಿಡ್ತೀವಿ. A few moments later. ಯಾಕಪ್ಪ ನೋಡಿ ಇಲ್ಲಿ ತೊಳೆದು ನೋಡಿದ್ರೆ ಇವನ್ ಬೆಡ್ಶೀಟು ನೋಡಿ ಇಲ್ಲಿ ನೆಂದೋಗಿರೋದು ನೋಡಿದ್ರೆ ನನ್ನ ಟೀ ಶರ್ಟ್ ಫುಲ್ಲು. ಅದನ್ನು ತೊಳೆಯೋಕ್ಕೆ ಒಂದು ನ್ಯಾಕ್ ಇರುತ್ತೆ ಸಾನ. ನೋಡ್ರಿ ಗೈಸ್ ಅಲ್ಲಿ ತೊಳೆದು ಬಿಟ್ಟಲ್ಲ ಗೈಸ್. ಅದನ್ನ ಹಿಂಡಕ್ಕೆ ಹಿಂಗೆ ಹಿಡ್ಕೊಂಡು ತಿರ್ಗಿಸ್ತಾ ನಾನು ಹಿಂಗೆ ಎಳ್ಕೊ ಹೆಂಗೆ ಇಟ್ಕೊಂಡಿದ್ದೆ ಹಿಂಗೆ ನಾನು ಹೆಂಗೆ ಇಟ್ಕೊಂಡಿದ್ದೆ ಇಲ್ಲಿ ಇಟ್ಕೊಂಡಿದ್ದೆ. ಗೈಸ್ ಹಂಗೆ ತಿರುಗಿಸ್ತಿದ್ದಿದ್ದು ಅದೇನಕ್ಕೆ ಅಂದ್ರೆ ನೋಡ್ರಿ ಹೊಸಿ ನೀರೈತಾ ಹಿಂಗೆ ರೀ ಹಿಂಗೆ ಇಟ್ಕೊಂಡು ನೋಡ್ರಿ. ಆದರೆ ಹಿಂಡಿಲ್ಲ, ಇದು ಹೋಗಿಲ್ಲ, ಫುಲ್ ನೀರು ಹೋಗಿಲ್ಲ ಗೈಸ್. ನೋಡ್ರಿ ಆಲ್ರೆಡಿ ಹಿಂಡ್ತಾಳೆ ಇವಾಗ. ನೋಡ್ರಿ ಇದೊಂದು ಅದೊಂದು ಅದು ಏನದು ಪಿಲ್ಲೋ ಕವರ್ ಫುಲ್ಲು ಕಂಫರ್ಟ್ ಆಗಿಬಿಟ್ಟು ಇದೇ ನಮ್ಮ ಮ್ಯಾಂಗೋ ಕಂಫರ್ಟ್. ಕಂಫರ್ಟ್ನ ಈ ಬಾಟಲ್ ಕುಯ್ತಿರೋದು. ನನಗೆ ತಗೊಳಕ್ಕೆ ದುಡ್ಡಿರ್ಲಿಲ್ವಲ್ಲ ಅದಕ್ಕೆ ಪೀಸಾಗಿ ಅವಳು ಅವ್ರ ಮನೆ ಕತ್ಕೊಂಡ್ಬಿಡೋಳೆ ಬಾಟ್ಲಿ ಹಾಕೊಂಡು. ನಾನು ಎಂದೋಗ್ಬಿಟ್ಟೆ ಫ್ಯಾನ್ ಮಾಡ್ಕೋಬೇಕು ಈಗ ಒಣಗಿಸ್ ನಾನು. ಇವಾಗ ನಾನು 1 2 ಅವರ್ ಮಲ್ಕೊಬಿಟ್ರೆ 2 ಅವರ್ ಮಲ್ಕೋತೀಯಾ? ಯಾಕೆ ಸುಮ್ಮನೆ ಮಲ್ಕೋಬಾರ್ದು ಕರ್ಣಾತರ. ಯಾಕೆ ಮಲ್ಕೊಂಡ್ರೆ ಸೋಂಬೇರಿ ಆಗೋಗ್ತೀಯಾ? ಅಪ್ಪ ಇವಾಗ ಮತ್ತೆ ಒಂದು ಅರ್ಧ ಗಂಟೆನಾರು ಮಲ್ಕೊಬಿಟ್ಟು ಅರ್ಧ ಗಂಟೆ ಮಲ್ಕೊಂಡಿದ್ದು ಇವಳು ಕಪಲ್ಸ್ ಗೇಮಿಂಗಿಗೆ ಒಂದು ವಿಡಿಯೋ ಇಲ್ಲ. ನನಗೆ ವಿಡಿಯೋ ಮಾಡಕ್ ಆಗಲ್ಲ. ನನಗೆ ನಿದ್ದೆ ಬರ್ತಿಲ್ಲ. ಮನೆ ಹೋಗಿ ಮಲ್ಕೋತೀನಿ ನಾನು.
ಇವಳ್ದೊಂದು 4 ವಿಡಿಯೋ ಕಪಲ್ಸ್ ಗೇಮಿಂಗಿಗೆ, ನಂದೊಂದು 4 ಕಪಲ್ಸ್ ಗೇಮಿಂಗಿಗೆ ವಿಡಿಯೋ ಮಾಡ್ಬಿಟ್ಟು ಆಮೇಲೆ ಕೆಲ್ಸಕ್ಕೆ ಹೊಡ್ತೀನಿ. ಕೆಲ್ಸಕ್ಕೆ ಹೊರಟಿ ಕೆಲಸ ಮಾಡ್ಬೋದು. ಇವಾಗ ಬಿದ್ದೈತಲ್ಲ, ಏನು ಮಾಡೋದು ಗೈಸ್? ಅಲ್ಲಿ ಚಾರ್ಜರು ಅಪ್ಪ ಗೈಸ್, ಸ್ವಲ್ಪ ಮಲ್ಕೋತೀನಿ. ಇವಳು ಇನ್ನೇನು ಮನೆಗೆ ಹೋಯ್ತಲ್ರ, ಮನೆಗೆ ಹೋಗಿ ಏನಕ್ಕೆ ಬೀಳಿಸ್ತಿದ್ಯಾ? ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು, ರೆಸ್ಟ್ ಮಾಡಿ ಆಮೇಲೆ ಕಪಲ್ಸ್ ಗೇಮಿಂಗಿಗೆ ರೀಲ್ಸ್ ಮಾಡಿ ಕೆಲ್ಸಕ್ಕೆ ಹೋಗ್ತೀನಿ ನಾನು. ನೋಡುವ ಮತ್ತೆ ಸಂಜೆ ಏನು ನೋಡೋದು. ಇಲ್ಲ ಅದೊಂದು ತೊಳ್ದಾಗ ಸನ, ಪ್ಲೀಸ್ 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 ಸನ ಬಿಡು, ನಾನೇ ತೊಳ್ದಾಕ್ತೀನಿ. ಅದು 1 ತಿಂಗಳಾಯ್ತು. ಅದು ಆ ಟವಲ್, ಈ ಟವಲ್ ಒಗ್ದಾಕಿ ನಾನು ಬಂದಾಗ ತಂದು ಕೊಟ್ಟಿದ್ದೀನಿ. ನಾ ಒದ್ದೆ ಹಾಕೊಂಡಿಲ್ಲ, ಅದನ್ನ ತೊಳೆದಾಕ್ಬೇಕು. ಬನ್ರಿ. 6.5 hours later. ನೋಡಿ ಇಲ್ಲಿ ಅವಾಗ್ಲೇನೆ ಇದೆಲ್ಲ ಒಣಗಕ್ಕೆ 12:30 ಮಲಗಿರೋದು ಮೊಯ್ತಾ. ಊಟ ತಗೊಬಂದಿದ್ದೀನಿ. ಟೈಮ್ 2:30. ಏನು ಮಾಡ್ತೀವಿ, ಇನ್ನೂ ಮಲಗಿರ್ತೀನಿ ನೋಡಿ, ಇನ್ನೂ ಮಲ್ಕೊಂಡು. ಹಾಂ, 12:30ಇಂದ 2:30ವರೆಗೆ ಮಲ್ಕೊಂಡು ಇವನಿಗೆ ಸ್ಟ್ರೆಸ್ಸಾ? ನಾವೇ ನಿದ್ದೆ ಮಾಡಲ್ಲ ಇಷ್ಟೊಂದು. ನೋಡಿ ಏನ ಮುಚ್ಕೊಂಡು ಎದಳ್ಳ ಮಂಕೊಂಡೆ ತಿನ್ನಿಸ್ಬೇಕಂತ ನೋಡಿ ಗೈಸ್. ಎದ ಮನೆ 2:30 ಆಯಿತು ಟೈಮು. ನೋಡಿ ಹೊಟ್ಟೆ ಅಮ್ಕಿದ ತಕ್ಷಣ ಕಂಡುಬಿಡ್ತಾನೆ. ಇದ ಗೈಸ್ ಎಂಥ ಸೋಂಬೇರಿ ಅಂದರೆ 2:30 ಆಗೈತೆ, 12:30ಗೆ ಮಲಗಿರೋದು. ಕೆಲ್ಸಕ್ಕೆ ಹೋಗಿಲ್ಲ, ಏನು ಕೆಲಸ ಮಾಡಲ್ಲ ಮನೇಲೂ. ಹಾಂ ಹಾಂ, ಸೋಂಬೇರಿ ಅಂದರೆ ದೊಡ್ಡ ಸೋಂಬೇರಿ. ಏಯ್ ಎದಳೋ, ಎಬ್ರು ಸುತ್ತಲಿದೆ ಗೈಸ್. 3 days later. ನೋಡಿಲಿ ಆವಾಗಲೇ ಮೊಯ್ತೋದ್ಮೇಲೆ ನಾನು ಮಲ್ಕೊಂಡು ಇವಾಗ ಎದ್ದಿದ್ದೀನಿ. ನೋಡಿಲಿ ಬೇವಿನ ಸೊಪ್ಪನ್ನ, ಒಣಗಿರೋ ಬೇವಿನ ಸೊಪ್ಪು ಇದು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಬೇಕು ಅಂತ ಅಂದಾಗ ಇದಕ್ಕೆ ಕಡಲೆ ಹಿಟ್ಟು ಹಾಕಿ ಇದ್ರ ಪುಡಿನ ಕಡಲೆ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಚ್ಕೋಬೋದು. ಇಲ್ಲ ಅರ್ಶಿನಕ್ಕೆ ಹಾಕಿ ಮಿಕ್ಸ್ ಮಾಡಿ ಹಚ್ಕೋಬೋದು ಬೇವಿನ ಸೊಪ್ಪು ಪುಡಿನ. ಇಲ್ಲ ಆಲೋವೆರಾಗೆ ಹಾಕಿ ಹಚ್ಕೋಬೋದು. ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಹೊಸ ರೆಮಿಡಿ ಹೆಂಗೆ ಬರುತ್ತೋ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಅಷ್ಟೊಂದು ಇದನ್ನು ರುಬ್ಬಿ ಇಷ್ಟು ಪುಡಿ ಆಗಿದ್ದು. ಇದು ನನಗೆ ಒಂದು 2 ಟೈಮ್ಸ್ಗೆ ಆಗುತ್ತೆ ಅನ್ಕೋತೀನಿ. ಫೇಸ್ ಜೊತೆಗೆ ನನಗೆ ಮತ್ತು ಮೊಯ್ಕೆ ನಮ್ಮಮ್ಮ ಒಂದು ಸ್ವಲ್ಪ ಹಚ್ಕೊತಾರೆ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟಾದ್ರೂ ಮಿಕ್ಸ್ ಮಾಡಿ ಹಚ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಇದಕ್ಕೆ ಹಂಗೇನೆ ಮೊಸರು, ನಿಮ್ಮ ಸ್ಕಿನ್ನಿಗೆ ಯಾವುದು ಹಾಲು ಏನಾದರೂ ಆಯಿತು ಮಿಕ್ಸ್ ಮಾಡಿ ಹಚ್ಕೊಳ್ಳಿ. ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ರಿಸಲ್ಟ್ನೂ ಕೂಡ ನೋಡುವಂತೆ ವೆಯ್ಟ್ ಮಾಡಿ. ನೋಡಿ ಫೇಸ್ಗೆ ನಾನು ಹಾಲು ಹಾಕಿ ಅದರೊಳಗೆ ಹಾಲು ಮತ್ತು ಅರಿಶಿನ ಹಾಕಿ ಅಪ್ಲೈ ಮಾಡಿದೆ. ಇವಾಗ ವಾಶ್ ಮಾಡೋಣ. ಹೆಂಗೆ ಬರುತ್ತೋ ಗೊತ್ತಿಲ್ಲ. ವಾಶ್ ಮಾಡಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡಲ್ಲ ಅಥವಾ ಹಂಗೆ ವಾಶ್ ಮಾಡ್ಕೊಳಕ್ಕಾಗಲ್ಲ ಗೈಸ್. ಇದು ಬೇವಿನ ಸೊಪ್ಪನ್ನ ಕೈ ಇದನ್ನು ಸ್ವಲ್ಪ ರುಬ್ಬೇಕು. ಗೈಸ್ ಐ ಗಾಟ್ ಗುಡ್ ರಿಸಲ್ಟ್. ಒಂದೇ ಟೈಮಿಗೆ ಗೊತ್ತಾಗಲ್ಲ, ಬಟ್ ಆದ್ರೂ ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಇದೆ ನೋಡಿ. ನೀವು ಒಂದ್ಸಲ ಟ್ರೈ ಮಾಡ್ಬೋದು ಗೈಸ್. ನಾಟ್ ಫಸ್ಟ್ ಅಂತ ಏನಿಲ್ಲ, ಬೆಸ್ಟ್ ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಇವತ್ತಿನ ವ್ಲಾಗ್ ಇನ್ನೂ ಏನು ಮಾಡೋದು, ವ್ಲಾಗಿಗೆ ಕಂಟೆಂಟ್ಸೇ ಇಲ್ಲ ಗೈಸ್. ಯಾವ ಕಂಟೆಂಟು ಸಿಗ್ತಾ ಇಲ್ಲ ವ್ಲಾಗ್ ಮಾಡೋದಕ್ಕೆ. ಡೈಲಿ ಆಚೆ ಹೋಗ್ಬೇಕಷ್ಟೇ ವ್ಲಾಗ್ ಕಂಟೆಂಟ್ ಮಾಡೋಕ್ಕೋಸ್ಕರ. ಮೊಟ್ಟೆ ತಗೊಬರೋಣ ಅಂದ, ಅದು ಮರ್ತೇ ಹೋಗಿರ್ತೇನೆ ನಾನು ಬರೋ ಅಷ್ಟರಲ್ಲಿ. A few moments later. ಗೈಸ್ ನೋಡಿ ಇಲ್ಲಿ ಮೊಟ್ಟೆ ತಗೊಬರಕ್ಕೆ ಬಂದಿದ್ದೀವಿ ನಾವು. ಮೊಯ್ತಾ ಒಂದು ಟ್ರೈ ಮೊಟ್ಟೆ ತಗೊಂಡು ಬಾ ಅಂತ ಈಗ ನಮ್ಮ ಅಮ್ಮನ ಕರ್ಕೊಂಡು ಬಂದೆ ಗೈಸ್. ಇಲ್ಲಿ ಹೋಲ್ಸೇಲಲ್ಲಿ ಮೊಟ್ಟೆ ಮಾಡ್ತಾರೆ. 1 ಟ್ರೈ 2 ಟ್ರೈಗೆಲ್ಲ ಮೊಟ್ಟೆ ಹೋಲ್ಸೇಲಲ್ಲಿ ಕೊಡ್ತಾರೆ ಹೋಗ್ತೀನಿ. ಬಟ್ ನೋಡುವ, ನೋಡಿ ಇದೇ ಮನೆ, ಇವರು ಹೋಲ್ಸೇಲಲ್ಲಿ ಮೊಟ್ಟೆ ಮಾರ್ತಾರೆ ಗೈಸ್. ಮನೇಲಿ ಮೊಟ್ಟೆ ತೋರಿಸ್ತೀನಿ ಬೇಕಾದ್ರೆ. ಎಷ್ಟೊಂದು ನೋಡಿ ಗಾಡಿ ಹೊಸಿ ಗಾಡಿ ಇಲ್ಲ ಗೈಸ್ ಇವ್ರ ಮನೇಲಿ.
ಹೋಗ್ತೀವಿ. ಮೊಟ್ಟೆ ಶಾಪ್ ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡ್ತೀವಿ. ನೋಡಿ ಇಲ್ಲಿ ಎಷ್ಟೊಂದು ಮೊಟ್ಟೆ 30 40 ಎಷ್ಟು 62 ಮೊಟ್ಟೆ ತಗೊಂಡಿದ್ದೀವಿ. 2 ಡಜನ್ ಮೊಟ್ಟೆ, 2 ಟ್ರೈ ಮೊಟ್ಟೆ ತಗೊಂಬಂದೆ. ಒಂದು ಟ್ರೈ ಸ್ವಲ್ಪ ಡ್ಯಾಮೇಜ್ ಮೊಟ್ಟೆ ಕೊಡ್ತಾರೆ, ಕೊಡ್ತಾರೆ. ಡ್ಯಾಮೇಜ್ ಮೊಟ್ಟೆ ಒಂದು ಟ್ರೈ ಅಂದರೆ ಚೆನ್ನಾಗಿರೋ ಮೊಟ್ಟೆ ಒಂದು ಟ್ರೈ ಇದೆ. ಮೊಟ್ಟೆ ಏನಾಗಲ್ಲ ವೇಸ್ಟ್, ಫ್ರಿಜ್ಜಿಗೆ ಬಿಟ್ಟರೆ. ಸುಮ್ಮನೆ ಇವಾಗ ಅಮೌಂಟ್ ಬೇಕು ಹೆಂಗೆ ಮೊಟ್ಟೆ ಹೆಂಗೋ ಆದರೂ ಒಂದು ವಾರಕ್ಕೆ ಒಂದು ಟ್ರೈ ಖಾಲಿ ಆಗುತ್ತೆ ಮೊಯ್ತಿಂಗೆ. ಅದಕ್ಕೇ ನೋಡಿರಿ ಫುಲ್ ಸೈಕಾಗಿದೆ. ಮೊಟ್ಟೆ ನೋಡ್ತಿದ್ರೆ ಸಂಜೆ ಡೈಲಿ ತಿನ್ನೋದು ನಾನು ಮೊಟ್ಟೆನ. ನಾನು ಚೆನ್ನಾಗಿ ಬರ್ತೀನಿ ನಿಮ್ಮ ಡೈಲಿ ಒಂದು ಮೊಟ್ಟೆ ತಿಂದರೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೀಡಿಯೋನ ಹೀಗೆ ನೋಡ್ತಾ ಇರಿ. ಇದೇ ಥರ ನೋಡಿ ಜಾಸ್ತಿ ಸಪೋರ್ಟ್ ಮಾಡಿ. ಕಪಲ್ಸ್ ಗೇಮಿಂಗ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋ ಇನ್ನೂ ಇಂಟ್ರೆಸ್ಟೆಡ್ ಆಗಿರುತ್ತೆ. ಮಿಸ್ ಮಾಡ್ದಲೇ ಎಲ್ಲ ವೀಡಿಯೋಸ್ನು ನೋಡಿ ಸಪೋರ್ಟ್ ಮಾಡಿ. ಬಾಯ್ ಗೈಸ್.